1992 ಕಾಲಘಟ್ಟದಲ್ಲಿ ಅಜ್ಮೀರ್ ನಗರದಿಂದ ಯಾವ್ದಾದ್ರು ಹುಡುಗಿನ ತನ್ಕೋಬೇಕು ಅನ್ಕೊಂಡ್ರೆ ಹುಡುಗನ ಮನೆಯವರು ಹುಡುಗಿ ವಿದ್ಯಾವಂತೇನಾ ಗುಣವಂತೇನಾ ಅಂತ ಕೇಳ್ತಿರ್ಲಿಲ್ವಂತೆ. ಆ ಹುಡುಗಿ ಫೋಟೋ ತಗೊಂಡೋಗಿ ಸುತ್ತಮುತ್ತಲಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂಡ್ ಫೋಟೋ ಲ್ಯಾಬ್ಸ್ ಅಲ್ಲಿ ವಿಚಾರಿಸ್ತಿದ್ರಂತೆ ಈ ಹುಡುಗಿ ಮೇಲೂ ಅತ್ಯಾಚಾರ ಆಗಿತ್ತಾ ಅಂತ. 7th January 2023 ಯುವರಾಜ್ ಫೋರ್ಟ್ ರೆಸಾರ್ಟ್ ಪುಷ್ಕರ್ ಅಂದು ಅಜ್ಮೀರದ ಮಾಜಿ ಕೌನ್ಸಿಲರ್ ಆಗಿದ್ದ ಸವಾಯ್ ಸಿಂಗ್ ಎಂಬಾತ ತನ್ನ ಹಿಂಬಾಲಕರ ಜೊತೆ ಎಂದಿನಂತೆ ಟೀ ಕುಡಿಲಿಕ್ಕೆ ಕೂತಿರ್ತಾನೆ. ಅಚಾನಕ್ ಆಗಿ ಅಲ್ಲಿಗೆ ಬಂದಂತ ಇಬ್ಬರು ಮುಸುಕುದಾರಿಗಳು ಈತನ ಮೇಲೆ ಗುಂಡಿನ ಮಳೆಗೆರೆದು ಅಲ್ಲಿ ಏನಾಗ್ತಿದೆ ಅಂತ ಗೊತ್ತು ಮಾಡ್ಕೊಳ್ಳೋ ಅಷ್ಟರಲ್ಲೇ ತಮ್ಮ ಬೈಕ್ ಏರಿ ಪರಾರಿಯಾಗಿರ್ತಾರೆ. ಕೂಡಲೇ ಈ ಕೇಸ್ನ ಕೈಗೆತ್ತಿಕೊಂಡ ಪೊಲೀಸರು ಕೆಲವೇ ದಿನಗಳಲ್ಲಿ ಇವ್ರನ್ನ ಹಿಡಿತಾರೆ. ಅರೆಸ್ಟ್ ಆದ ಇವರ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ಇನ್ಫ್ಯಾಕ್ಟ್ ಏನೋ ಸಾಧಿಸಿದ ಖುಷಿ ಇವರ ಮುಖದಲ್ಲಿ ಹೊಳಿತಿರುತ್ತೆ. ತಮ್ಮನ್ನು ತಾವು ಸೂರ್ಯ ಪ್ರತಾಪ್ ಸಿಂಗ್ ಮತ್ತು ಧರ್ಮ ಪ್ರತಾಪ್ ಸಿಂಗ್ ಎಂದ ಇವರು ನಾವು ಹಲವು ವರ್ಷಗಳಿಂದ ನಮ್ಮ ಎದೆಯಲ್ಲಿ ಜ್ವಾಲಾ ಬೆಂಕಿ ಅಂತ ಉರಿತಿದ್ದ ನಮ್ಮ ತಂದೆಯ ಸೇಡನ್ನ ತೀರ್ಸ್ಕೊಂಡಿದೀವಿ. ನಮ್ಮ ತಂದೆಯಾದ ಮದನ್ ಸಿಂಗ್ ರನ್ನ ಹತ್ಯೆ ಮಾಡಿದವ್ರನ್ನ ಸಾಯಿಸಿ ನಮ್ಮ ತಂದೆ ಸಾವಿಗೆ ನ್ಯಾಯ ಒದಗಿಸಿದೀವಿ ಅಂತ ಗರ್ವದಿಂದ ಹೇಳ್ಕೊತಾರೆ. ಸ್ನೇಹಿತರೆ, ಹುಡುಗನ ಮನೆಯವರು ಯಾಕೆ ಹುಡುಗಿ ಗುಣನ ವಿಚಾರಿಸಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂಡ್ ಫೋಟೋ ಲ್ಯಾಬ್ಸ್ ಅಲ್ಲಿ ವಿಚಾರಿಸ್ತಿದ್ರು. ಈ ಮದನ್ ಸಿಂಗ್ ಯಾರು, ಈತನನ್ನ ಯಾಕೆ ಈ ಮಾಜಿ ಕೌನ್ಸಿಲರ್ ಹತ್ಯೆ ಮಾಡಿದ್ದ ಅಂತ ತಿಳ್ಕೋಬೇಕು ಅಂದ್ರೆ ನಾವು 19ರ ದಶಕದಲ್ಲಿ ಅಜ್ಮೀರ್ ನಗರದಲ್ಲಿ ಅಡಗಿದ್ದ ಈ ಕರಾಳ ಘಟನೆಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ಇದೇ ಇಂಡಿಯಾಸ್ ಮೋಸ್ಟ್ ಹಾರಿಫೈಯಿಂಗ್ ರೇಪ್ ಅಂಡ್ ಬ್ಲಾಕ್ಮೇಲ್ ಸ್ಕ್ಯಾಂಡಲ್ 1992. 6 men have finally been given life imprisonment for the rape and blackmail of young school and college-going girls in Ajmer. ಈ ಕತೆ ಶುರುವಾಗೋದು ಅಜ್ಮೀರದ ಮೋಸ್ಟ್ ರೆಸ್ಪೆಕ್ಟೆಡ್ ಸ್ಕೂಲ್ ಆಗಿದ್ದಂತ ಸೋಫಿಯಾ ಸೆಕೆಂಡರಿ ಸ್ಕೂಲ್ ನಿಂದ. ಈ ಶಾಲೆಯಲ್ಲಿ ಅಲ್ಲಿನ ಮೋಸ್ಟ್ ರೆಸ್ಪೆಕ್ಟೆಡ್ ಫ್ಯಾಮಿಲೀಸ್ ತಮ್ಮ ಹೆಣ್ಮಕ್ಳನ್ನ ಓದಿಸ್ತಿರ್ತಾರೆ. ಅಂದು ಒಂದಿನ ಅದೇ ಶಾಲೆಯಲ್ಲಿ 12th ಗ್ರೇಡ್ ಓದ್ತಿದ್ದಂತ ಒಬ್ಳು ಪ್ರತಿಭಾವಂತ ಹುಡುಗಿ ತನ್ನ ಸ್ನೇಹಿತೆಯೊಂದಿಗೆ ನಮ್ಮ ಮನೆಗೆ ಒಂದು ಗ್ಯಾಸ್ ಕನೆಕ್ಷನ್ ಮಾಡಿಸ್ಬೇಕು ಅನ್ನೋ ವಿಷಯನ ತಿಳಿಸ್ತಾಳೆ. ಆಗಿನ ಕಾಲವೇ ಆಗಿತ್ತು. ಒಂದು ಗ್ಯಾಸ್ ಕನೆಕ್ಷನ್ ತಗೊಳ್ಳೋದು ಅಷ್ಟು ಸುಲಭ ಇರಲಿಲ್ಲ. ಅದಕ್ಕೆ ಉನ್ನತ ಅಧಿಕಾರಿಗಳಿಂದ ಸಹಿ ಆಗ್ಬೇಕಿತ್ತು. ಇದನ್ನೆಲ್ಲ ಅರಿತಿದ್ದ ಆಕೆಯ ಸ್ನೇಹಿತೆ ಆ ನಗರದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದ ಅಂಡ್ ಮೋಸ್ಟ್ ಇನ್ಫ್ಲೂಯೆನ್ಸ್ಡ್ ಆಗಿದ್ದ ವ್ಯಕ್ತಿನ ಮೀಟ್ ಮಾಡಿಸ್ತಾಳೆ. ಈತನೇ ಈ ಫಾರೂಕ್ ಚಿಸ್ತಿ. ಈತ ಬೇರೆ ಯಾರೂ ಅಲ್ಲ, ಅಜ್ಮೀರ್ ನಗರದ ಮೋಸ್ಟ್ ರೆಸ್ಪೆಕ್ಟೆಡ್ ಅಂಡ್ ಮೋಸ್ಟ್ ಫೇಮಸ್ ಆಗಿದ್ದಂತಹ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ದರ್ಗಾದ ಸೇವೆ ಮತ್ತು ಉಸ್ತುವಾರಿ ನೋಡ್ಕೊತಿದ್ದಂತ ಖಾದಿಮ್ ಫ್ಯಾಮಿಲಿಯ ಕುಡಿಯಾಗಿದ್ದ. ಅದೇ ನಮ್ ಸಮೀರ್ ಬಾಸು ಆಡಿ ಹೋಗ್ಲಿದ್ರಲ್ಲ ಅದೇ ದರ್ಗಾದವನು. ಅಂದು ಈ ದರ್ಗಾ ಎಷ್ಟು ಫೇಮಸ್ ಇತ್ತಂದ್ರೆ ಇದಕ್ಕೆ ಸಾಕಷ್ಟು ಡೊನೇಷನ್ ಹರಿದು ಬರ್ತಿತ್ತು. ಅನೇಕ ಪ್ರಭಾವಿಗಳು ಸಹ ಫಂಡಿಂಗ್ ಮಾಡ್ತಿದ್ರು. ರಾಜಕಾರಣಿಗಳ ಜೊತೆ ನೇರವಾಗಿ ಸಂಪರ್ಕ ಹೊಂದಿದ್ದ ಈ ದರ್ಗಾದ ಕುಡಿಗಳು ಸಹ ತಮ್ಮನ್ನು ತಾವು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಫಾರೂಕ್ ಚಿಸ್ತಿ ಅಲ್ಲಿನ ಯೂತ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಿದ್ರೆ ಅನ್ವರ್ ಚಿಸ್ತಿ ಅಲ್ಲಿನ ನ್ಯಾಷನಲ್ ಕಾಂಗ್ರೆಸ್ ನ ಉಪಾಧ್ಯಕ್ಷ ಆಗಿದ್ದ. ಹಣ, ಅಧಿಕಾರ ಎಲ್ಲವೂ ಇದ್ದ ಇವರು ಆಗಿನ ಕಾಲದಲ್ಲೇ ಮಾಡರ್ನ್ ಲೈಫ್ ಲೀಡ್ ಮಾಡ್ತಾ ಒಳ್ಳೊಳ್ಳೆ ಬಟ್ಟೆ, ಕಾರು, ಬೈಕು ಅಂತ ಶೋಕಿ ಮಾಡ್ತಾ ಅಲ್ಲಿನ ಜನನೆಲ್ಲ ಎದುರಿಸ್ಕೊಂಡು ತಮ್ಮ ಪ್ರಭಾವವನ್ನು ಹೆಚ್ಚಿಸ್ಕೊತಿದ್ರು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅವರ ಲೈಫ್ ಸ್ಟೈಲ್ ಯಾವುದೇ ಸೆಲೆಬ್ರಿಟಿಗಿಂತ ಕಡಿಮೆ ಇರಲಿಲ್ಲ. ಈ ನಗರದಲ್ಲಿ ಯಾವುದೇ ಕೆಲಸ ಆಗ್ಬೇಕಂದ್ರೂ ಇನ್ಫ್ಲೂಯೆನ್ಸ್ ಮಾಡ್ಸೋಕೆ ಇವರ ಬಳಿಯೇ ಬರಬೇಕಿತ್ತು. ಇವರ ಬಳಿ ಹೋದ್ರೆ ಕೆಲಸ ಆಗೇ ಆಗುತ್ತೆ ಅಂತ ನಂಬಿ ಬಂದಿದ್ದ ಆ 12th ಗ್ರೇಡ್ ಬಾಲಕಿ ಈ ಗ್ಯಾಸ್ ಕನೆಕ್ಷನ್ ಬಗ್ಗೆ ಮಾತಾಡ್ತಾ ತಾನು ಸಹ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೋಬೇಕು ಅನ್ನೋ ತನ್ನ ಆಸೆನ ಈತನ ಮುಂದೆ ವ್ಯಕ್ತಪಡಿಸ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ಫಾರೂಕ್ ಚಿಸ್ತಿ ವೈ ನಾಟ್, ನನಗಿರೋ ಇನ್ಫ್ಲೂಯೆನ್ಸ್ ಬಳಸಿ ನಿನ್ನನ್ನು ಸಹ ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ತೀನಿ ಅನ್ನೋ ಭರವಸೆ ನೀಡ್ತಾನೆ. ಈತನನ್ನ ಸಂಪೂರ್ಣವಾಗಿ ನಂಬಿದ್ದ ಆ ಬಾಲಕಿಯನ್ನ ಈತ ಅಂದಿನಿಂದ ಪ್ರತಿದಿನ ಮೀಟ್ ಮಾಡೋಕೆ ಶುರು ಮಾಡ್ತಾನೆ. ಸ್ನೇಹ ಸಲಿಗೆಯಾಗಿ ಬದಲಾಗುತ್ತೆ. ಅಂದೊಂದು ದಿನ ಈ ಬಾಲಕಿ ಶಾಲೆ ಮುಗಿಸಿ ಮನೆಗೆ ಹೋಗಲು ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಾಗಿ ಕಾಯುತ್ತಿದ್ದಾಗ ಓಮ್ನಿ ಕಾರಿನಲ್ಲಿ ಬಂದಂತ ಈ ಫಾರೂಕ್ ಚಿಸ್ತಿ ನಾನು ಕೂಡ ನಿಮ್ಮನೆ ಕಡೆಗೆ ಹೋಗ್ತಿದ್ದೀನಿ, ಬಾ ನಿನ್ನನ್ನು ಸಹ ಡ್ರಾಪ್ ಮಾಡ್ತೀನಿ ಅಂತ ನಂಬಿಸಿ ಓಮ್ನಿಗೆ ಹತ್ತಿಸ್ಕೊತಾನೆ. ಓಮ್ನಿಲಿ ಈತನ ಜೊತೆ ಈತನ ಫ್ರೆಂಡ್ಸ್ ಕೂಡ ಇರ್ತಾರೆ. ಹೋಗ್ತಾ ಸಡನ್ ಆಗಿ ಮೇನ್ ರೋಡ್ ನಿಂದ ಫಾರ್ಮ್ ಹೌಸ್ ಕಡೆಗೆ ಗಾಡಿ ತಿರುಗಿಸ್ತಾರೆ. ಈಕೆಗೆ ಗಾಬರಿ ಆಗಿ ಪ್ರಶ್ನೆ ಮಾಡಿದಾಗ ನಿಮ್ ಮನೆ ಗ್ಯಾಸ್ ಫಾರ್ಮ್ ಫಿಲ್ ಮಾಡೋದಿದೆ ಬಾ ಅಂತ ಕನ್ವಿನ್ಸ್ ಮಾಡ್ತಾರೆ. ಆದ್ರೆ ಫಾರ್ಮ್ ಹೌಸ್ ಗೆ ಹೋದಾಗ್ಲೇ ಗೊತ್ತಾಗಿದ್ದು ಈಕೆ ಎಂತಹ ಟ್ರಾಪ್ ನಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಎಲ್ರೂ ಸೇರಿ ಈಕೆಯನ್ನ ಬಲವಂತವಾಗಿ ಅತ್ಯಾಚಾರ ಮಾಡ್ತಾರೆ. ನಗ್ನ ದೇಹನ ಮತ್ತು ಈ ಕೃತ್ಯನ ತಮ್ಮಲ್ಲಿದ್ದ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಅಸಹಾಯಕಳಾಗಿದ್ದ ಅವಳನ್ನ ಮೃಗಗಳಂತೆ ಬಳಸ್ಕೋತಾರೆ. ಈ ವಿಷಯನ ಹೊರಗಡೆ ಎಲ್ಲಾದ್ರೂ ಹೇಳಿದ್ರೆ ಈ ಫೋಟೋಸ್ನ ಪ್ರಿಂಟ್ ಹಾಕ್ಸಿ ನಿಮ್ ಮನೆಗೆ ಮತ್ತು ನಿಮ್ ಸಂಬಂಧಿಕರ ಮನೆಗೆ ಕಳಿಸಿ ನಿಮ್ ಮಾನನ ಹರಾಜಾಗ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ದಾರಿ ಕಾಣದ ಆಕೆ ಇವರು ಕರೆದಾಗಲೆಲ್ಲ ಬರ್ಬೇಕಾಗಿರುತ್ತೆ, ಮಂಚನ ಏರ್ಬೇಕಾಗಿರುತ್ತೆ. ಇನ್ನೇನು ತನ್ನ ದೇಹ ಇನ್ನ ತಡ್ಕೊಳಕ್ಕಾಗಲ್ಲ, ನನ್ನನ್ನು ಬಿಟ್ಟು ಬಿಡಿ ಅಂತ ಗೋಗಿರದಾಗ ಅವರು ಇವಳಿಗೆ ಒಂದು ಆಫರ್ ಕೊಡ್ತಾರೆ. ನೀನು ನಾಳೆ ಬರ್ಬೇಕಾದ್ರೆ ನಿಮ್ ಫ್ರೆಂಡ್ ಕೂಡ ಕರ್ಕೊಂಬಾ ಅಂತ ಹೇಳ್ತಾರೆ. ಇದಕ್ಕೊಪ್ಪದ ಈಕೆಗೆ ಆ ಫೋಟೋಸ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾರೆ. ಅಸಹಾಯಕಳಾಗಿದ್ದ ಈಕೆ ಬೇರೆ ದಾರಿ ಕಾಣದೆ ಕೊನೆಗೆ ಒಪ್ಕೊಂಡು ತನ್ನ ಸ್ನೇಹಿತೆಯನ್ನು ಕರೆತರ್ತಾಳೆ. ಈ ಮೃಗಗಳು
ಅವಳೊಂದಿಗೂ ಸಹ ಇದೇ ರೀತಿ ಕೃತ್ಯವೆಸಗಿ ಆಕೆಗೂ ಸಹ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ನಿನ್ನ ಇನ್ನೊಬ್ಬಳು ಫ್ರೆಂಡ್ಸ್ನ ಕರ್ಕೊಂಡ್ ಬಾ, ನಿನ್ನ ಬಿಡ್ತೀವಿ ಅಂತ ಇನ್ನೊಬ್ಬಳನ್ನೂ ಸಹ ಕರ್ಸ್ಕೋತಾರೆ. ನೋಡ್ತಾ ನೋಡ್ತಾ ಈ ತರ ಅತ್ಯಾಚಾರಕ್ಕೊಳಗಾದ ಹೆಣ್ಮಕ್ಳ ಸಂಖ್ಯೆ 250ಕ್ಕೆ ಏರಿರುತ್ತೆ. ಅಂಡ್ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋರ ಗ್ಯಾಂಗ್ ಕೂಡ ಹೊಸ ಗ್ಯಾಂಗ್ ಮೆಂಬರ್ಸ್ ಜೊತೆ ಹೆಚ್ಚಾಗ್ತಾ ಹೋಗುತ್ತೆ. ಏನೂ ಮಾಡಲಾಗದ ಸಂದಿಗ್ಧ ಪರಿಸ್ಥಿತಿಗೆ ತಲುಪಿದ ಆ ಹುಡುಗಿಯರು ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಾಗದೆ, ಈ ಕಡೆ ತಮ್ಮ ಮನೆಯವ್ರ ಹತ್ರನೂ ಹೇಳ್ಕೊಳಕ್ಕಾಗದೆ ಡಿಪ್ರೆಷನ್ ಅಲ್ಲಿ ಜೀವನ ಕಳೀತಿರ್ತಾರೆ. ಕೆಲವರು ಧೈರ್ಯ ಮಾಡಿ ತಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡ್ರು ಕೂಡ ಇವರಿಗೆ ಇರೋ ಹಣ, ಪೊಲಿಟಿಕಲ್ ಪವರ್ ಮುಂದೆ ತಾವೇನು ಮಾಡಕ್ಕಾಗಲ್ಲ ಅಂತ ಎದರಿ ಆ ಹೆಣ್ಣು ಮಕ್ಕಳ ಬಾಯನ್ನೇ ಮುಚ್ಚಿಸ್ತಾರೆ. ಕೆಲವರು ತಮ್ಮ ಮನೆತನದ ಗೌರವ ಕಾಪಾಡ್ಕೊಳ್ಳೋಕೆ ಆ ಊರನ್ನೇ ಬಿಡ್ತಾರೆ. ಈ 250 ಸಂತ್ರಸ್ತೆಯರ ಪೈಕಿ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ ಏರಿದ್ದು ಬೆರಳೆಣಿಕೆಯ ಬಾಲಕಿಯರಷ್ಟೇ. ಅದರಲ್ಲೂ ಸಹ ಕೆಲವರು ತಮ್ಮ ಫ್ಯಾಮಿಲಿ ಪ್ರೆಷರ್ ನಿಂದ ಕೇಸ್ನ ವಾಪಸ್ ತಗೋತಾರೆ. ಕೆಲವರು ಈ ಚಿಸ್ತಿ ಫ್ಯಾಮಿಲಿಯ ಬೆದರಿಕೆಗೆ ಹೆದರಿ ಊರ್ ಬಿಡ್ತಾರೆ. 6 ಜನ ಹೆಣ್ಮಕ್ಳಂತೂ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇನ್ನೇನು ಎಲ್ಲ ಕ್ಲಿಯರ್ ಆಯ್ತು ಅಂತ ಈ ನೀಚ ಮೃಗಗಳು ತಮ್ಮ ಕಾಮದಾಹದ ಚಾಳಿನ ಇನ್ನೂ ಹೆಚ್ಚಿಸ್ಕೊಂತ ಹೋಗ್ತಾರೆ. ಈ ಫಾರೂಕ್ ಚಿಸ್ತಿಗೆ ಒಬ್ಬ ಗೆಳೆಯ ಇರ್ತಾನೆ. ಅವನ ಹೆಸರು ಮಹೇಶ್ ಲುಧಾನಿ ಅಂತ. ಅಜ್ಮೀರ್ನಲ್ಲಿ ಒಂದು ಕಲರ್ ಲ್ಯಾಬ್ ನ ನಡೆಸ್ತಿರ್ತಾನೆ. ಈ ಮೃಗಗಳು ತೆಗೆದ ಫೋಟೋಸ್ನೆಲ್ಲ ಈ ಕಲರ್ ಲ್ಯಾಬ್ ಅಲ್ಲೇ ಪ್ರಿಂಟ್ ಆಗಿಸ್ತಿರ್ತಾರೆ. ಮೊದಲು ಸೀಕ್ರೆಟ್ ಆಗಿ ರೀಲ್ಸ್ ಇಸ್ಕೊಂಡು ಒಂದು ಕಾಪಿ ಪ್ರಿಂಟ್ ಮಾಡಿ ನೀಡ್ತಿದ್ದಂತ ಇವನು ಹಣದಾಸೆಗೆ ಬರ್ತಾ 10 ಕಾಪೀಸ್ನ ಮಾಡಿ ಕಾಮಾಂಧರಿಗೆ ಮಾರೋಕೆ ಶುರು ಮಾಡ್ತಾನೆ. ಕೆಲವೊಮ್ಮೆ ಖುದ್ದು ತಾನೇ ಆ ಕಾಪೀಸ್ನ ತೋರಿಸಿ ಹುಡುಗಿರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಸಂಪರ್ಕ ಬೆಳೆಸ್ತಿರ್ತಾನೆ. ಈತನಿಂದ ಫೋಟೋಸ್ ಖರೀದಿ ಮಾಡಿದ ಕಾಮಾಂಧರು ಸಹ ಆ ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ತಮ್ಮ ಕಾಮದಾಸೆನ ತೀರಿಸ್ಕೊತಿರ್ತಾರೆ. ಹೀಗೆ ನಡಿಬೇಕಾದ್ರೆ ಒಂದಿನ ಆ ಕಲರ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಿದ್ದ ಪುರುಷೋತ್ತಮ್ ಎಂಬಾತನಿಂದ ಒಬ್ಬ ವ್ಯಕ್ತಿ ಹೆಚ್ಚು ಹಣ ಕೊಟ್ಟಿ ಒಂದು ಎನ್ವೆಲಪ್ ಖರೀದಿಸ್ತಾನೆ. ಇದನ್ನ ಗಮನಿಸಿದ ಸಂತೋಷ್ ಗುಪ್ತಾ ಎಂಬ ವ್ಯಕ್ತಿ ಅದರ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾನೆ. ಮೊದಲು ಏನನ್ನೂ ಬಾಯಿ ಬಿಡದ ಈ ಪುರುಷೋತ್ತಮ್ ಕೊನೆಗೆ ದುಡ್ಡಿನ ಆಸೆಗೆ ಬಿದ್ದು ಎಲ್ಲವನ್ನೂ ಬಾಯಿ ಬಿಡ್ತಾನೆ. ಈತನಿಗೆ ಕೆಲ ಫೋಟೋಸ್ ಕೂಡ ಕೊಡ್ತಾನೆ. ಇದನ್ನೆಲ್ಲ ಗಮನಿಸಿದ ಈತನಿಗೆ ತಮ್ಮ ಕಣ್ಣ ಮುಂದೆಯೇ ಇಷ್ಟೊಂದು ಅನಾಚಾರ ನಡೆಯೋದನ್ನ ತಡ್ಕೊಳಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಈ ಕರಾಳ ಸತ್ಯನ ಹೊರಗೆ ತರಬೇಕು ಅಂತ ಪಟ್ಟಿಡಿದ ಈತ ಇನ್ನೂ ಹೆಚ್ಚು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಸಂತ್ರಸ್ತ ಹೆಣ್ಮಕ್ಳನ್ನ ಮೀಟ್ ಮಾಡಿ ವಿಚಾರಿಸ್ತಾನೆ. ಒಬ್ಬನಿಂದ ಇವರಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಅರಿತ ಈತ ದೈನಿಕ್ ನವಜ್ಯೋತಿ ವಾರ್ತಾಪತ್ರಿಕೆಯ ಸಂಪಾದಕರಾದ ಹಾಗೂ ತನ್ನ ಸ್ನೇಹಿತನಾದ ದೀನಬಂಧು ಚೌಧರಿಗೆ ಮತ್ತು ಲಹರೋಕಿ ಬರ್ಕಾ ಅನ್ನೋ ವಾರ್ತಾಪತ್ರಿಕೆ ನಡೆಸುತ್ತಿದ್ದ ಮದನ್ ಸಿಂಗ್ ನಿಗೆ ಈ ವಿಷಯ ತಿಳಿಸ್ತಾನೆ. ಎಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಆದ್ರೆ ಈ ಚಿಸ್ತಿ ಫ್ಯಾಮಿಲಿ ತುಂಬಾ ಪ್ರಭಾವಶಾಲಿ ಆಗಿದ್ರಿಂದ ಮತ್ತು ಅತ್ಯಾಚಾರಕ್ಕೊಳಗಾದ ಮೋಸ್ಟ್ ಆಫ್ ದಿ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಾಗಿದ್ರಿಂದ ಹಿಂದೂ ಮುಸ್ಲಿಂ ದಂಗೆಗಳಾಗಬಹುದು ಅಂತ ಅರಿತ ಪೊಲೀಸರು ಈ ಕೇಸ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. 1992 ಇಸ್ವಿಯೇ ಆಗಿತ್ತು. ಎಲ್ಲಿ ನೋಡಿದರೂ ಹಿಂದೂ ಮುಸ್ಲಿಂ ಗಲಾಟೆ, ಬಾಬ್ರಿ ಮಸ್ಜಿದ್ ಗಲಾಟೆ ನಡೀತಿತ್ತು. ಇಂತಹ ಸಮಯದಲ್ಲಿ ಈ ಕೇಸ್ ರಿಜಿಸ್ಟರ್ ಆದ್ರೆ ಇಲ್ಲೂ ಕೂಡ ಇದೇ ರೀತಿ ದಂಗೆ ಆಗ್ಬೋದು ಅಂತ ಪೊಲೀಸರಿಗೆ ಕಳವಳವಿತ್ತು. ಹಾಗಾಗಿ ಕ್ಷುಲ್ಲಕ ಕಾರಣವನ್ನೇಳಿ ಇವರ ಬಾಯಿ ಮುಚ್ಚೋಕೆ ಟ್ರೈ ಮಾಡ್ತಾರೆ. ಇದರಿಂದ ಬೇಸತ್ತ ಇವರು ದಿನಾಂಕ 22/4/1992 ತಮ್ಮ ದೈನಿಕ್ ನವಜ್ಯೋತಿ ವಾರ್ತಾಪತ್ರಿಕೆಯಲ್ಲಿ ಈ ವಿಷಯನ ಪಬ್ಲಿಷ್ ಮಾಡ್ತಾರೆ. ಇದರಿಂದನಾದ್ರೂ ಪೊಲೀಸರು ಕಂಪ್ಲೇಂಟ್ ನ ಸೀರಿಯಸ್ ಆಗಿ ತಗೋತಾರೆ ಅನ್ಕೋತಾರೆ. ಆದ್ರೆ ಹಂಗಾಗಲ್ಲ. ಲ್ಯಾಕ್ ಆಫ್ ಎವಿಡೆನ್ಸ್ ನೆಪ ಒಡ್ಡಿ ಪೊಲೀಸರು ಕಂಪ್ಲೇಂಟ್ ನ ತಗೊಳ್ಳೋದಿಲ್ಲ. ಇದರಿಂದ ಕೋಪಗೊಂಡ ಫಾರೂಕ್ ಚಿಸ್ತಿ ಅಂಡ್ ಅವರ ಗ್ಯಾಂಗ್ ಈತನಿಗೆ ಜೀವ ಬೆದರಿಕೆ ಹಾಕ್ತಾರೆ. ಫೋಟೋಸ್ನೆಲ್ಲ ಡೆಸ್ಟ್ರಾಯ್ ಮಾಡು ಅಂತಾರೆ. ಆದ್ರೆ ಯಾವುದಕ್ಕೂ ಜಗ್ಗದ ಈತ 15 ಮೇ 1992 ಪುನಃ ಈ ವಿಷಯನ ಇನ್ನೂ ಡೀಟೇಲ್ಡ್ ಆಗಿ ಪಬ್ಲಿಷ್ ಮಾಡ್ತಾನೆ. ಈ ಸಾರಿ ಬರೀ ವಿಷಯನಲ್ಲ, ಅದ್ರ ಜೊತೆ ಅತ್ಯಾಚಾರಕ್ಕೊಳಗಾಗ್ತಿರೋ ಫೋಟೋಸ್ನು ಕೂಡ ಪಬ್ಲಿಷ್ ಮಾಡ್ತಾನೆ. ಈ ಫೋಟೋಸ್ ಅಲ್ಲಿ ಕಾಮುಕರ ಮುಖ ಕ್ಲಿಯರ್ ಆಗಿ ಕಾಣ್ತಿರುತ್ತೆ. ಇದರಿಂದ ರೊಚ್ಚಿಗೆದ್ದ ಅಜ್ಮೀರ್ನ ಜನತೆ ಬೀದಿಗಿಳಿದು ತಮ್ಮ ಆಕ್ರೋಶನ ವ್ಯಕ್ತಪಡಿಸೋಕೆ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಒತ್ತಡ ಹಾಕ್ತಾರೆ. ಇದನ್ನೆಲ್ಲ ಗಮನಿಸಿದ ಅಂದಿನ ಸಿಎಂ ಬೈರನ್ ಸಿಂಗ್ ಶೇಖಾವತ್ ಪೊಲೀಸರಿಗೆ ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಸ್ಟ್ರಿಕ್ಟ್ ಆರ್ಡರ್ ನೀಡ್ತಾರೆ. ಕೊನೆಗೂ 30 ಮೇ 1992 ಇವರ ಮೇಲೆ ಫಸ್ಟ್ FIR ರಿಜಿಸ್ಟರ್ ಆಗುತ್ತೆ. ಆದ್ರೆ ಅದರಲ್ಲಿ ಫಾರೂಕ್ ಚಿಸ್ತಿ ಮತ್ತು ನಫೀಸ್ ಚಿಸ್ತಿ ಹೆಸರು ಇನ್ಕ್ಲೂಡ್ ಆಗಿರಲ್ಲ. ಬರ್ತಾ ಇನ್ವೆಸ್ಟಿಗೇಷನ್ ತೀವ್ರಗತಿ ಪಡ್ಕೋತಿದ್ದಂತೆ ಇವರೇ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ಇವರ ಜೊತೆ ಇನ್ನೂ 18 ಆರೋಪಿಗಳ ಹೆಸರು ಕೂಡ ಹೊರಗಡೆ ಬರುತ್ತೆ. ಇದರಿಂದ ಕೋಪಗೊಂಡ ಫಾರೂಕ್ ಚಿಸ್ತಿ ಪತ್ರಕರ್ತ ಮದನ್ ಸಿಂಗ್ ನನ್ನ ಮುಗಿಸೋಕೆ ಸುಪಾರಿ ಕೊಡ್ತಾನೆ. ಒಂದು ರಾತ್ರಿ ಮದನ್ ಸಿಂಗ್ ಯಾವುದೋ ಕೆಲಸಕ್ಕೋಸ್ಕರ ತನ್ನ ಸ್ಕೂಟರ್ ಏರಿ ಹೋಗ್ಬೇಕಾದ್ರೆ ಕಾರಿನಿಂದ ಬಂದ ದುಷ್ಕರ್ಮಿಗಳು ಈತನ ಮೇಲೆ ಗುಂಡಿನ ಮಳೆಗೆರಿತಾರೆ. ಗಾಯಗೊಂಡ ಮದನ್ ಸಿಂಗ್ ತೆವಳ್ತಾ ಅಕ್ಕಪಕ್ಕದವರ ಹೆಲ್ಪ್ ತಗೊಂಡು ಹೇಗೋ ಹಾಸ್ಪಿಟಲ್ ಸೇರ್ಕೋತಾನೆ. ವಿಷಯ ತಿಳಿದ ಪೊಲೀಸರು ಹಾಸ್ಪಿಟಲ್ ಹೊರಗೆ ಈತನಿಗೆ ಪ್ರೊಟೆಕ್ಷನ್ ಕೂಡ ವ್ಯವಸ್ಥೆ ಮಾಡ್ತಾರೆ. ಆದ್ರೂ ಸಹ ಮಧ್ಯರಾತ್ರಿಯಲ್ಲಿ ಹಾಸ್ಪಿಟಲ್ಗೆ ನುಗ್ಗಿದ ಬಂದೂಕುದಾರಿಗಳು ಈತನಿಗೆ ಪುನಃ ಶೂಟ್ ಮಾಡಿ ಹತ್ಯೆ ಮಾಡ್ತಾರೆ. ಈ ಪ್ಲಾನ್ ನ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಆಗಿರ್ಲಿಲ್ಲ.
ಈ ವಿಡಿಯೋದ ಮೊದಲೇ ಹೇಳಿದ ಈ ಅಜ್ಮೀರ್ನ ಮಾಜಿ ಕೌನ್ಸಿಲರ್ ಸವಾಯ್ ಸಿಂಗ್ಗೆ ಆಗಿದ್ದ. ಹತ್ಯೆಗೊಳಗಾದ ಮದನ್ ಸಿಂಗ್ಗೆ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದ್ರು. ಅವರೇ ಈ ಸೂರ್ಯ ಪ್ರತಾಪ್ ಸಿಂಗ್ ಅಂಡ್ ಧರ್ಮ ಪ್ರತಾಪ್ ಸಿಂಗ್. ತಮ್ಮ ತಂದೆಯ ಸಾವನ್ನ ಎಳೆಯ ವಯಸ್ಸಿನಲ್ಲೇ ಕಂಡ ಇವರು ತಮ್ಮ ತಂದೆಯ ಸಾವಿಗೆ ಸೇಡು ತೀರಿಸ್ಕೋತೀವಿ ಅಂತ ಅಂದೇ ಶಪಥ ಮಾಡಿ 2023 ಜನವರಿಯಂದು ಸವಾಯ್ ಸಿಂಗ್ ನನ್ನ ತಮ್ಮ ತಂದೆಯನ್ನ ಹತ್ಯೆ ಮಾಡಿದ ರೀತಿಯಲ್ಲೇ ಹತ್ಯೆ ಮಾಡಿ ಜೈಲಿಗೆ ಸೇರ್ಕೋತಾರೆ. ಮದನ್ ಸಿಂಗ್ ನ ಸಾವಿಂದ ಫಾರೂಕ್ ಅಂಡ್ ನವೀನ್ ಚಿಸ್ತಿಗೆ ಯಾವುದೇ ಯೂಸ್ ಆಗ್ಲಿಲ್ಲ. ಉಲ್ಟಾ ಈ ಪ್ರಕರಣ ಇನ್ನಷ್ಟು ತೀವ್ರತೆ ಪಡ್ಕೊಳ್ಳುತ್ತೆ. ಅಜ್ಮೀರ್ನ ಜನ ದಂಗೆ ಹೇಳ್ತಾರೆ. ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡಲಾಗದೆ 3 ದಿನ ಕರ್ಫ್ಯೂ ಇರಲಾಗುತ್ತೆ. ದೇಶದಾದ್ಯಂತ ಈ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ. ಈ ಸಂತ್ರಸ್ತೆಯರ ಬೆನ್ನಿಗೆ NGOಗಳ ಸಪೋರ್ಟ್ ಕೂಡ ಸಿಗುತ್ತೆ. 6 ವರ್ಷಗಳ ದೀರ್ಘ ವಿಚಾರಣೆ ನಡೆಸಿದ ಅಜ್ಮೀರ್ ಸೆಷನ್ ಕೋರ್ಟ್ 8 ಜನರಿಗೆ ಜೀವಾವಧಿ ಶಿಕ್ಷೆನ ಅನೌನ್ಸ್ ಮಾಡುತ್ತೆ. ಆದ್ರೆ ಇವರು ಹೈಕೋರ್ಟ್ಗೆ ಹೋಗಿ ಅಪೀಲ್ ಮಾಡ್ತಾರೆ. 2001ರಲ್ಲಿ ರಾಜಸ್ಥಾನದ ಹೈಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆ ನೆಪ ಒಡ್ಡಿ ಈ 8 ಜನರಲ್ಲಿ 4 ಜನರನ್ನ ಬಿಡುಗಡೆ ಮಾಡುತ್ತೆ. ಆದ್ರೆ ಫಾರೂಕ್ ಚಿಸ್ತಿ ಈ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರಲ್ಲ. ಯಾಕಂದ್ರೆ ಆತನ ಲಾಯರ್ ಇವನನ್ನ ಕೋರ್ಟ್ ಅಲ್ಲಿ ಮೆಂಟಲಿ ಅಬ್ನಾರ್ಮಲ್ ಪರ್ಸನ್ ಅಂತ ಪ್ರೂವ್ ಮಾಡಿರ್ತಾನೆ. ಹಾಗಾಗಿ ಈತನ ಮೇಲೆ ಯಾವುದೇ ಆಕ್ಷನ್ ತಗೊಂಡಿರಲ್ಲ. ಜನರಿಗೆ ಕಾನೂನಿನ ಮೇಲೆ ನಂಬಿಕೆಯೇ ಹೊರಟೋಗಿರುತ್ತೆ. ಇದೇ ಸಮಯದಲ್ಲಿ ಅಜ್ಮೀರ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 2007ರಲ್ಲಿ ಈತನನ್ನ ಅಪರಾಧಿ ಅಂತ ಘೋಷಣೆ ಮಾಡಿ ಜೈಲಿಗೆ ನೂಕುತ್ತೆ. ಇನ್ನೇನು ಅಪರಾಧಿಗೆ ಶಿಕ್ಷೆ ಆಯ್ತು, ಫಾರೂಕ್ ಜೈಲಿಗೆ ಹೋದ ಎಂದು ನಿಟ್ಟಿಸಿರು ಬಿಟ್ಟ ಜನಕ್ಕೆ ಒಂದು ಶಾಕ್ ಕಾದಿತ್ತು. 2013ರಲ್ಲಿ ರಾಜಸ್ಥಾನದ ಹೈಕೋರ್ಟ್ ಈತನು ಈಗಾಗಲೇ ಮಾಡಿದ ತಪ್ಪಿಗೆ ಬಹಳ ವರ್ಷ ಶಿಕ್ಷೆ ಅನುಭವಿಸಿದ್ದಾನೆ ಅಂತ ಕಾರಣ ಕೊಟ್ಟು ಈತನನ್ನ ಬಿಡುಗಡೆ ಮಾಡಿಬಿಡುತ್ತೆ. ಇಲ್ಲಿ ನಫೀಸ್ ಚಿಸ್ತಿ ಪೊಲೀಸರ ಕೈಗೆ ಸಿಗದೆ ಅಬ್ಸ್ಕಾಂಡ್ ಆಗಿರ್ತಾನೆ. ಆತನನ್ನ 2003ರಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ತಲೆ ಮರೆಸಿಕೊಂಡಿದ್ದ ಇನ್ನೊಬ್ಬ ಆರೋಪಿ ಇಕ್ಬಾಲ್ ಭಟ್ನನ್ನ 2005ರಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಕಾಕತಾಳೀಯ ಏನಂದ್ರೆ ಈ ಕೇಸ್ ಕೋರ್ಟ್ ಮೆಟ್ಟಿಲೇರಿ 3 ದಶಕ ಆದ್ರೂ ಕೋರ್ಟ್ನಲ್ಲಿ ಹಿಯರಿಂಗ್ ನಡೀತಾನೆ ಇದೆ. ಆರೋಪಿಗಳಲ್ಲಿ ಕೆಲವರು ಶಿಕ್ಷೆ ಮುಗಿಸಿ ರಿಲೀಸ್ ಆಗಿ ಕೆಲವರು ಬೇಲ್ ಮೇಲೆ ಹೊರಗೆ ಬಂದು ಆರಾಮಾಗಿ ಮಜಾ ಮಾಡ್ತಿದ್ರೆ, ಅಂದು 15ನೇ ವಯಸ್ಸಿಗೆ ಅತ್ಯಾಚಾರಕ್ಕೊಳಗಾದ ಹೆಣ್ಮಕ್ಳು ಇಂದು 50 ವರ್ಷದ ಅಜ್ಜಿಯಾಗಿದ್ರು ಸಹ ಈಗಲೂ ಸಹ ಸಾಕ್ಷಿ ಹೇಳಲು ಇವ್ರನ್ನ ಕೋರ್ಟಿಗೆ ಕರೆಸಲಾಗ್ತಿದೆ. ಇದರಿಂದ ಬೇಸತ್ತ ಒಬ್ಬಳು ಮಹಿಳೆ ಕೋರ್ಟ್ನಲ್ಲಿ ಕಿರಿಚುತ್ತಾ ಹೇಳ್ತಾಳೆ, ಶಿಕ್ಷೆ ನಮಗೆ ಕೊಡ್ತಿದ್ದೀರೋ ಅವ್ರಿಗೆ ಕೊಡ್ತಿದ್ದೀರೋ? 30 ವರ್ಷವಾದ್ರೂ ನಾವು ಈ ಕೋರ್ಟ್ಗೆ ಬರೋದು ತಪ್ಪಿಲ್ಲ. ನಮಗೂ ಪರಿವಾರವಿದೆ, ಮಕ್ಕಳು ಮೊಮ್ಮಕ್ಕಳಿದ್ದಾರೆ, ಅವರಿಗೆ ಏನಂತ ಹೇಳಿ ಬರ್ಲಿ? ನನಗೆ ಅತ್ಯಾಚಾರ ಆಗಿತ್ತು, ಅದಕ್ಕೆ ಸಾಕ್ಷಿ ಹೇಳಕ್ಕೆ ಕೋರ್ಟ್ಗೆ ಹೋಗ್ತಿದ್ದೀನಿ ಅಂತ ಹೇಳ ಎಂದು ತನ್ನ ಅಳಲನ್ನ ತೋಡ್ಕೋತಾಳೆ. ಇಂತಹ ಕಠಿಣ ಪರಿಸ್ಥಿತಿನ ಎದುರಿಸ್ತಾ ಬದುಕಿದ ಈ ಹೆಣ್ಣು ಮಕ್ಕಳ ಪರಿಸ್ಥಿತಿ ಈ ಹಂತಕ್ಕೆ ಬಂದು ತಲುಪಿದೆ. ಆದ್ರೆ ಅತ್ಯಾಚಾರವೆಸಗಿದ ಈ ನೀಚರು ಹೊರಗಡೆ ರಾಜಾರೋಷವಾಗಿ ತಿರುಗಾಡ್ತಾ ಲಕ್ಸುರಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿದ್ದಾರೆ. ಈಗ್ಲೂ ಸಹ ಅವ್ರನ್ನ ಕಂಡ್ರೆ ಕೆಲವರು ಕೈಗೆ ಮುತ್ತಿಟ್ಟಿ ನಮಸ್ಕಾರ ಮಾಡ್ಕೋತಾರಂತೆ. ಎಂತಹ ದುರ್ಗತಿ ನೋಡಿ ಸ್ನೇಹಿತರೆ. ಈ ಹಾರಿಫೈಯಿಂಗ್ ಸೆಕ್ಸ್ ಸ್ಕ್ಯಾಂಡಲ್ ನ ನನಗೆ ತೋಚಿದ ರೀತಿ ಪ್ರೆಸೆಂಟ್ ಮಾಡಿದ್ದೀನಿ. ಹಾಗಾಗಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ನೀಚರಿಗೆ ಕೋರ್ಟ್ ಎಂತಹ ಕಠಿಣ ಶಿಕ್ಷೆ ನೀಡಬೇಕಿತ್ತು ಅಂತ ನಿಮ್ಗನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರೋ ಎಲ್ಲಾ ಮಾಹಿತಿನೂ FIR ಕಾಪಿಯಿಂದ ಅಂಡ್ ನ್ಯೂಸ್ ಆರ್ಟಿಕಲ್ ಇಂದ ಪಡ್ಕೊಂಡೇ ಹೊರತು ನಾನಾಗೆ ಏನನ್ನು ಸೃಷ್ಟಿ ಮಾಡಿಲ್ಲ. ಸೊ ನಿಮ್ಗೇನಾದ್ರೂ ನನ್ನ ಮೇಲೆ ರೋಷ ಉಕ್ಕಿ ಬಂದ್ರೆ ಅದಕ್ಕೆ ಕಾರಣ ನಾನಲ್ಲ, ನನ್ನನ್ನ ನೀವು ನೋಡ್ತಿರೋ ಪರ್ಸ್ಪೆಕ್ಟಿವ್.